ಹೌದಲ್ವಾ ಹೌದಲ್ವಾ ಎಲ್ರಿಗೂ ಗೊತ್ತು. SIT ನಾನು ನೀವು ಇಬ್ರು ಸೇರ್ಕೊಂಡು ಲೆಟರ್ ಬರ್ಬೋಣ ಈಗಲೇ ಕರ್ನಾಟಕದ ಘನ ಸರ್ಕಾರಕ್ಕೆ ಮತ್ತು ನ್ಯಾಯಾಲಯಕ್ಕೆ ಪ್ರಕಾಶ್ ರೈ ಮತ್ತು ಮಾಧ್ಯಮ ಮಿತ್ರರು ಸೇರ್ಕೊಂಡು ಮಾರ್ಕೊಂಡವ್ರು ಯಾರು ಮಾರ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿ ರಿಪೋರ್ಟ್ ಕೊಡಿ, ಆಮೇಲೆ ಮಾತಾಡೋಣ. ಒಬ್ಬೊಬ್ಬರು ಪ್ರಶ್ನೆಗೆ ಉತ್ತರ ಕೊಡು. 3-4 ಜನ ಕೇಳಿದ್ರೆ ಕೇಳಿಸಲ್ಲ. ನಿಮಗೂ ಉತ್ತರ ಕೊಡ್ತೀನಿ ಬನ್ನಿ ಅಂತ ಮಾರ್ಕೊಂಡವ್ರಿಗೆ. ಹಲೋ ಮಾಧ್ಯಮ ಮಿತ್ರರೇ, ನೀವೆಲ್ಲ ಮಾಧ್ಯಮಗಳೇ ಕಳ್ಕೊಂಡಿದ್ಯಲ್ಲ, ಏನ್ ಮಾಡ್ಲಿ? ನಾನೇ ಹೇಳ್ಬೇಕು, ಇನ್ಯಾರು ಹೇಳ್ಬೇಕು? ನಿಮ್ಮನ್ನೆಲ್ಲ ಹೇಳಲೇ ಇಲ್ವಲ್ಲ ನಾನು. ಅಲ್ಲ, ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲ್ ಮುಟ್ಟು ನೋಡ್ಕೊಳ್ತಾರೆ ಕೆಲವರು, ಅರ್ಥ ಆಗ್ತಿಲ್ಲ ನನಗೆ. ನಾನು ಕುಂಬಳಕಾಯಿ ಕಳ್ಳ ಅನ್ನಪ್ಪ, ಗದ್ದವರು ಹೆಗಲ್ ಮುಟ್ಕೊಳ್ಳಿ, ನೀವ್ ಯಾಕೆ ಹೇಳ್ತೀರಿ? ಅಲ್ಲ, ನಾನ್ ಸ್ಟ್ರೇಟ್ ಕ್ವಶನ್, ನನ್ನನ್ನೆಲ್ಲ ಎದುರ್ಸಕ್ಕಾಗಲ್ಲ. ಹೇಳ್ತೀನಿ, ಹೇಳ್ತೀನಿ. ಆ ಕಳ್ಳನ್ ಕಷ್ಟ ಅರ್ಥ ಆಗಿದೆ ನನಗೆ, ಅದಕ್ಕೆ ಹೇಳ್ತಿಲ್ಲ. ಪಾಪ ಬೇಡ 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 ಬೇಡ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಇದು ಯಾರು ಇದ್ದೀರಾ ಮಾರ್ಕೊಂಡವರು? ಇಲ್ಲ ತಾನೆ? ಇಡೀ ಯಾಕೆ ಯೋಚನೆ ಮಾಡ್ತೀರಿ? ಡೋಂಟ್ ವರಿ. ಇಡೀ ಮಾಧ್ಯಮಕ್ಕೆ ಕಲ್ಲಿಸಿಲ್ಲ. ಗೊತ್ತಾಯ್ತು, ಕ್ಲಾರಿಟಿ ಗೊತ್ತಾಯ್ತು ಗೊತ್ತಾಯ್ತು. ಒಂದ್ ಕೆಲಸ ಮಾಡೋಣ, ಮಾರ್ಕೊಂಡವ್ರು ಯಾರು ಮಾರ್ಕೊಂಡು ಒಂದು SIT ರಚಿಸೋಣ. SIT ನಾನು ನೀವು ಇಬ್ರು ಸೇರ್ಕೊಂಡು ಲೆಟರ್ ಬರ್ಬೋಣ ಈಗಲೇ ಕರ್ನಾಟಕದ ಘನ ಸರ್ಕಾರಕ್ಕೆ ಮತ್ತು ನ್ಯಾಯಾಲಯಕ್ಕೆ ಪ್ರಕಾಶ್ ರೈ ಮತ್ತು ಮಾಧ್ಯಮ ಮಿತ್ರರು ಸೇರ್ಕೊಂಡು ಮಾರ್ಕೊಂಡವ್ರು ಯಾರು ಮಾರ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿ ರಿಪೋರ್ಟ್ ಕೊಡಿ, ಆಮೇಲೆ ಮಾತಾಡೋಣ. ಹೌದು ಹೌದು ಮಾಡ್ತೀನಿ. ಇವಾಗ ಇಶ್ಯೂ ಮುಗಿತು. ಯಾಕಮ್ಮ, ಏನಾಯ್ತಮ್ಮ ನಿನ್ಗೆ? ಕಿರ್ಚ್ಬೇಡಮ್ಮ, ನಿಧಾನವಾಗಿ ಕೇಳಮ್ಮ ಪ್ಲೀಸ್. ಅಲ್ಲ, ಇಬ್ಬಿಬ್ರು ಮಾತಾಡಿದ್ರೆ ಹೆಂಗ್ರಿ? ಅವ್ರ ಕಿವಿ ಕೆಟ್ಟೋಗ್ಬಿಡ್ತಮ್ಮ, ಮತ್ತೆ ನಿಮ್ಗೆ ಅವ್ರು ಕೂತಿದ್ದಾರೆ. ಬಹಳ ಡಿಸ್ಟರ್ಬ್ ಆಗಿದ್ದೀರಾ? ನಿಮ್ಗೆ ತುಂಬಾ ಡಿಸ್ಟರ್ಬ್ ಆಗಿದೆಯಾ? ಅದು ಡಿಸ್ಟರ್ಬ್ ಆಗಿದ್ದಾರೆ ಅಂದ್ರೆ ಮಾರ್ಕೊಂಡಿದ್ದಾರೆ ಅಂತ. ಎಲ್ಲಿಂದ ಎಲ್ಲಿ ಹೋಗ್ತಿದ್ದೀರಿ ನೀವು? ನಾನ್ ಡಿಸ್ಟರ್ಬ್ ಆಗಿ ನಮಗೆ ಉತ್ತರ ಕೊಡಕ್ ಬಂದಿದ್ದೀನಿ ಸಾರ್. ನೀವು 4-5 ಜನ ಮಾಡೋದ್ ನೋಡಿದ್ರೆ ಗೊತ್ತಾಗೈತೆ ನನಗೆ. ತುಂಬಾ ಹರ್ಟ್ ಆಗಿದ್ದೀರಿ ಪಾಪ. ಅಯ್ಯೋ ಪಾಪ, ಹರ್ಟ್ ಆಗ್ಬಿಟ್ಟಿದ್ರಿ ನೀವು. ಯಾರು? ನಾನ್ ಯಾಕೆ? ನಾನ್ ಮಾಡ್ಕೊಟ್ಟಿಲ್ಲಪ್ಪ. ಇಲ್ಲಪ್ಪ.